ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಟೆಕಿ. ಈಗ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಸ್ಪ್ರಿಂಗ್ ಬೂಟ್ ಕಂಟ್ರೋಲರ್ ಕ್ಲಾಸ್ ಐತಿ. ಇಲ್ಲೇ ನಾನು ಒಂದು ಎರಡು ಮೂರು ಎ ಪಿ ಐ ಬರ್ಕೊಂಡೇನಿ. ಗೆಟ್ ಕೋರ್ಸಸ್, ಗೆಟ್ ಕೋರ್ಸ್, ಆಮೇಲೆ ಆ್ಯಡ್ ಕೋರ್ಸ್ ಅಂತ ಹಿಂಗೆ ಒಂದು 4-5 ಎ ಪಿ ಐ ಅದಾವ. ಈ ಎ ಪಿ ಐ ಈಗ ಬ್ಯಾಕೆಂಡ್ನಾಗ ಒಬ್ಬರು ಬ್ಯಾಕೆಂಡ್ ಡೆವಲಪರ್ ಎ ಪಿ ಐಸ್ ಬರೆದ್ರಂದ್ರೆ ಅದನ್ನು ಎವ್ರಿ ಟೈಮ್ ಫ್ರಂಟ್ ಎಂಡ್ ಡೆವಲಪರಿಗೆ ಕೊಡೋಕ್ಕಾಗಂಗಿಲ್ಲ. ಎವ್ರಿ ಟೈಮ್ ಇದ್ರದ್ದು ಮೆಥಡ್ ನೇಮು, ಆಮೇಲೆ ಇದೇನು ಪ್ಯಾರಾಮೀಟ್ರ್ ತೊಗೋತೈತಿ, ಇನ್ಪುಟ್ ಪ್ಯಾರಾಮೀಟ್ರ್, ಆಮೇಲೆ ಏನು ರಿಟರ್ನ್ ಆಕೈತಿ ಅಂತೇಳಿ ಎವ್ರಿ ಟೈಮ್ ನಾವು ಡಾಕ್ಯುಮೆಂಟ್ ಮಾಡಿ ಮ್ಯಾನ್ಯುವಲಿ ಕೊಡೋಕ್ಕಾಗಲ್ಲ. ಅದು ಸುಮ್ಮ ಟೈಮ್ ಕನ್ಸ್ಯೂಮಿಂಗ್. ಅದಕ್ಕೆ ನಮಗೆ ಸ್ಪ್ರಿಂಗ್ ಬೂಟ್ ಏನು ಒಂದು ಓಪನ್ ಎ ಪಿ ಐ ಅಂತೇಳಿ ಒಂದು ಪ್ಯಾಕೇಜ್ ಐತಿ. ಆ ಪ್ಯಾಕೇಜ್ ನಮಗೆ ಸ್ವ್ಯಾಗರ್ ಅನ್ನೋದೊಂದು ಡಾಕ್ಯುಮೆಂಟೇಷನ್ ಟೂಲ್ ಕೊಡ್ತೈತಿ. ಆ ಡಾಕ್ಯುಮೆಂಟೇಷನ್ ಟೂಲ್ ಯೂಸ್ ಮಾಡಿಕೊಂಡು ನೀವು ಏನಾರ ಆ್ಯಟ್ ಆಪ್ರೇಷನ್ ಅಂತ ಯೂಸ್ ಮಾಡಿ ಅನೋಟೇಷನ್ನ ಇಲ್ಲಿ ಸಮ್ಮರಿ ಒಳಗೆ ಇದ್ರದ್ದು ಡಿಸ್ಕ್ರಿಪ್ಷನ್ ಬರೆದು ಈ ಒಂದು ಟ್ಯಾಗ್ಸ್ ಒಳಗೆ ಯಾವ್ದಾರ ಒಂದು ಟ್ಯಾಗ್ಸ್ ಒಳಗೆ ಇನ್ಕ್ಲೂಡ್ ಮಾಡಿದ್ರಂದ್ರೆ ಇದು ಯು ಐನಾಗ ಹೋಗಿ ಲಿಸ್ಟ್ ಆಕೈತಿ. ಈ ಕೋರ್ಸ್ ಡೀಟೇಲ್ಸ್ ಲಿಸ್ಟ್ನಾಗ ಈ ಗೆಟ್ ಕೋರ್ಸ್ ಅನ್ನೋದು ಹೋಗಿ ಲಿಸ್ಟ್ ಆಕೈತಿ. ಅಂದ್ರೆ ಡಾಕ್ಯುಮೆಂಟೇಷನ್ ರೆಡಿ ಆಕೈತಿ. ನೀವು ಎಷ್ಟು ಎ ಪಿ ಐ ಬರೀತಿರಲ್ಲ, ಬ್ಯಾಕ್ ಎಂಡ್ ಡೆವಲಪರ್ ಎಷ್ಟು ಎ ಪಿ ಐ ಬರೆದು ಆ್ಯಟ್ ಆಪ್ರೇಷನ್ ಯೂಸ್ ಮಾಡ್ತಾರಲ್ಲ, ಅವಿಷ್ಟು ಎ ಪಿ ಐಸ್ ಹೋಗಿ ಅಲ್ಲಿ ಡಾಕ್ಯುಮೆಂಟೇಷನ್ ಒಳಗೆ ಲಿಸ್ಟ್ ಆಕಾವ. ಅದಕ್ಕೆ ನಾವು ಏನು ಮಾಡ್ಬೇಕು ಸ್ಪ್ರಿಂಗ್ ಬೂಟ್ನಾಗ ಅಂದ್ರೆ pom.xml ಫೈಲ್ನಾಗ ಡಿಪೆಂಡೆನ್ಸಿ ಹಾಕೋಬೇಕು. ಇಲ್ಲಿ ನಮ್ಗೆ ಡಿಪೆಂಡೆನ್ಸಿ ಐತಿ. ಓಪನ್ ಸ್ಪ್ರಿಂಗ್ ಡಾಕ್ ಓಪನ್ ಎ ಪಿ ಐ ಸ್ಟಾರ್ಟ್ ಎಮ್ ವಿ ಸಿ ಅಂತೇಳಿ ಓಪನ್ ಎ ಪಿ ಐ ಇದ್ದಿದ್ದು ಸ್ವ್ಯಾಗರ್ ಪ್ರೊವೈಡ್ ಮಾಡ್ತೈತಿ. ಇದು ನಾವು ಜಸ್ಟ್ ಹಾಕಿ ನಮಗೆ ಬೇಕಂದ್ರೆ ಕಾನ್ಫಿಗ್ ಮಾಡ್ಕೋಬೋದು. ಹಿಂಗೆ ಇದು ಕಾನ್ಫಿಗ್ ಕ್ಲಾಸ್ ಬರ್ಕೋಬೋದು. ಅಂದ್ರೆ ನಮಗೆ ಟೈಟಲ್ ಏನು ಬೇಕು, ಆಮೇಲೆ ಡಿಸ್ಕ್ರಿಪ್ಷನ್ ಏನು ಬೇಕು ಸ್ವ್ಯಾಗರ್ನಾಗ ಅನ್ನೋದು ಇದನ್ನು ಕಾನ್ಫಿಗ್ ಮಾಡ್ಕೋಬೋದು. ಆಮೇಲೆ ಆ್ಯಟ್ ಆಪ್ರೇಷನ್ ಅಂತ ಕಂಟ್ರೋಲರ್ ಕ್ಲಾಸ್ನಾಗ ನಾವು ಒಂದು ಅನೋಟೇಷನ್ ಬರೀಬೇಕಾಗ್ತೈತಿ. ಗೆಟ್ ಎ ಪಿ ಐಸ್ ಅಥವಾ ಪೋಸ್ಟ್ ಎ ಪಿ ಐ ಮೆಥಡ್ ನೇಮ್ ಅಬೋ ಗೆಟ್ ಮ್ಯಾಪಿಂಗ್ ಏನು ಇರುತ್ತಲ್ಲ ಅಲ್ಲೇ ಸೇಮ್ ಆ್ಯಟ್ ಆಪ್ರೇಷನ್ ಅಂತೆ ಇದನ್ನು ತೊಗೊಂಡ್ರೆ ನಮಗೆ ಡಾಕ್ಯುಮೆಂಟೇಷನ್ ರೆಡಿ ಆಕೈತಿ. ಪ್ರಾಜೆಕ್ಟ್ ರನ್ ಮಾಡಿ ನೀವು ಒಂದು ವೇಳೆ ಗೂಗಲಿಗೆ ಬಂದ ಲೋಕಲ್ ಹೋಸ್ಟ್ ನಿಮ್ದು ಪೋರ್ಟ್ ನಂಬರ್ /UI/index.html ಅಂತ ಕೊಟ್ರಿ ಅಂದ್ರೆ ಈ ಸ್ವ್ಯಾಗರ್ ಡಾಕ್ಯುಮೆಂಟೇಷನ್ ಓಪನ್ ಆಕೈತಿ. ನೀವು ಯಾವ ಪೋರ್ಟ್ ನಂಬರ್ ಒಳಗೆ ರನ್ ಮಾಡ್ತಿರ್ತದಲ್ಲ ಪ್ರಾಜೆಕ್ಟ್, ಆ ಪೋರ್ಟ್ ನಂಬರ್ ಒಳಗೆ ಇದು ಸ್ವ್ಯಾಗರ್ ಓಪನ್ ಆಕೈತಿ. ಈ ಸ್ವ್ಯಾಗರ್ ಏನು ಮಾಡ್ತೈತಿ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಕೋರ್ಸ್ ಡೀಟೇಲ್ಸ್, ಕೋರ್ಸ್ ಮ್ಯಾನಿಪ್ಯುಲೇಷನ್ ಅಂತ ನಾನು ಟ್ಯಾಗ್ಸ್ ಹಾಕಿದ್ದೆ. ಎ ಪಿ ಐ ಮೇಲೆ ಆ್ಯಟ್ ಆಪ್ರೇಷನ್ ಒಳಗೆ ಟ್ಯಾಗ್ಸ್ ಹಾಕಿ ಕೋರ್ಸ್ ಡೀಟೇಲ್ ಕೋರ್ಸ್ ಮ್ಯಾನಿಪ್ಯುಲೇಷನ್ ಅಂತ ಹಾಕೇನಿ. ಇವೆರಡು ಟ್ಯಾಗ್ಸ್ ಇವೆ. ನೀವು ಯಾವ ಟ್ಯಾಗ್ ಒಳಗೆ ನೀವು ಯಾವ ಎ ಪಿ ಐ ಲಿಸ್ಟ್ ಮಾಡ್ತಿರಲ್ಲ ಆ ಟ್ಯಾಗ್ ಒಳಗೆ ಆ ಎ ಪಿ ಐ ಬರ್ತೈತಿ. ಇಲ್ಲಿ ನೋಡ್ಬೋದು ನೀವು ಕೋರ್ಸಸ್ ಅಂತ ಗೆಟ್ ಕೋರ್ಸಸ್ ಅಂತ ನಮ್ಗೆ ಮೆಥಡ್ ಇತ್ತಲ್ಲ ಅದು /ಕೋರ್ಸಸ್ ಒಳಗೆ ಗೆಟ್ ಎ ಪಿ ಆಗಿ ಬಂದೈತಿ. ಇಲ್ಲೇ ಪ್ಯಾರಾಮೀಟರ್ ಇರ್ಬೋದು, ಆಮೇಲೆ ರಿಟರ್ನ್ ಟೈಪ್, ರಿಟರ್ನ್ ಆಕೈತೆ ಅನ್ನೋದು ಎಲ್ಲ ಬಂದುಬಿಟ್ಟೈತಿ ನಮಗೆ. ಇದನ್ನು ಎಕ್ಸಿಕ್ಯೂಟ್ ಮಾಡಿದೆ ಅಂದ್ರೆ ನೀವು ನೋಡ್ಬೋದು ನನಗೆ ಔಟ್ಪುಟ್ ಬಂತ. ಇದೇನು ನಾವು ಡಿ ಬಿ ಅಂತ ಕಾಲ್ ಮಾಡ್ತಿರ್ತಲ್ಲ ಔಟ್ಪುಟ್ ಅದಿಷ್ಟು ಶೋ ಆಕೈತಿ. ಹಂಗೆ ಸೇಮ್ ಇದು ಎಲ್ಲ ಎ ಪಿ ಐನು ಇಲ್ಲಿ ಲಿಸ್ಟ್ ಆಗಿ ಬಂದ್ಬಿಡ್ತಾವ. ಅಂದ್ರೆ ಎ ಪಿ ಐ ಡಾಕ್ಯುಮೆಂಟೇಷನ್ ಫಾರ್ ದಿ ಕೋರ್ಸ್ ಅಬೌಟ್ ದಿ ಕೋರ್ಸಸ್. ಅಂದ್ರೆ ಸ್ಪ್ರಿಂಗ್ ಬೂಟ್ನಾಗ ಏನೇನು ಎ ಪಿ ಐ ಬರ್ತಿರಲ್ಲ ನೀವು ಅದಿಷ್ಟು ಡಾಕ್ಯುಮೆಂಟೇಷನ್ ಆಗಿ ರೆಡಿ ಆಗಿ ಬರ್ತೈತಿ.